ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಬಹಳ ಅದ್ಭುತವಾಗಿದೆ ಅಂತ ನಮ್ಮ ಆರೋಗ್ಯ ಸಚಿವರು ಆಗಾಗ ಹೇಳ್ತಾರೆ. ಏನೇ ಸುದ್ದಿಗಳನ್ನ ಮಾಡಿದ್ರು ಕೂಡ ಎಲ್ಲ ಸುಳ್ಳು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಬಟ್ ಜಿಲ್ಲಾ ಆಸ್ಪತ್ರೆಗಳ ಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಉದಾಹರಣೆ ಇದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಕಾಣಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಔಷಧಿಗಳು ಒಂದೋ ಇರಲ್ಲ, ಇದ್ದಿದ್ದನ್ನು ಸರಿಯಾಗಿ ಕೊಡಲ್ಲ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೂರ್ಛೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೂರ್ಛೆ ಕಾಯಿಲೆಗೆ ಔಷಧಿ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಾರೆ. 60 ಕಿಲೋಮೀಟರ್ ದೂರದಿಂದ ಬಂದಿದ್ರು. ನರಸಪ್ಪ ಅನ್ನುವಂಥ ವ್ಯಕ್ತಿ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಿಂದ ಬಂದಿದ್ರು. ಮಗನ ಮೂರ್ಛೆ ಕಾಯಿಲೆಗೆ ಗುಳಿಗೆ ಪಡ್ಕೊಳ್ಳೋದಕ್ಕೆ ಅಂತ ಮಾತ್ರೆ ಪಡ್ಕೊಂಡು ಹೋಗಬೇಕು ಅಂತ 3 ಬಾರಿ ಜಿಲ್ಲಾ ಆಸ್ಪತ್ರೆಗೆ ಬಂದು ಕೂಡ ಇಲ್ಲ ರೀ, ಗುಳಿಗೆ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ವಾಪಸ್ ಕಳಿಸಿದ. ಹೊರಗಡೆ ಏನಾದರೂ ಖರೀದಿ ಮಾಡಿದ್ರೆ ಒಂದು ಟ್ಯಾಬ್ಲೆಟ್ಗೆ 15 ರೂಪಾಯಿ ಇದೆ. ದಿನೇಶ್ ಗುಂಡೂರಾವ್ ಅವರಿಗೂ ಕರೆ ಮಾಡಿದ್ದಾರೆ ನರಸಪ್ಪ. ದಿನೇಶ್ ಗುಂಡೂರಾವ್ ಅವರ PF ಫೋನ್ ರಿಸೀವ್ ಮಾಡ್ತಾರೆ. ಯಾಕೆ ಮೆಡಿಸಿನ್ ಕೊಡ್ತಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಆಸ್ಪತ್ರೆಯವರು. ಮೆಡಿಸಿನ್ ಇಲ್ಲ ಅಂತ ಲೆಟರ್ ಬರೆಸ್ಕೊಳ್ಳಿ ಅಂತ ಒಂದು ಬಿಟ್ಟಿ ಸಲಹೆ ಕೊಡ್ತಾರೆ. ನಂತರ ಬೆಂಗಳೂರಿಗೆ ಬನ್ನಿ, 15 ರೂಪಾಯಿ ಮಾತ್ರೆಗೆ ಲೆಟರ್ ಪಡ್ಕೊಂಡು ಬೆಂಗಳೂರಿಗೆ ಬರ್ಬೇಕಂತೆ. ಇಲ್ಲ ಸರ್, ಆರ್ಕೆ ಉತ್ತರ ಕೊಟ್ರೆ ಹೆಂಗ್ರಿ ಸರ್? ಈಗ ನೀವು ಒಬ್ಬರು ಸರ್ಕಾರ ಸರ್ ಸಚಿವರು ಆರೋಗ್ಯ ಮಿನಿಸ್ಟರ್ ಮಾತಾಡಿ ಸರ್ ಮಾತಾಡಿ ಸರ್ ಇವರು ಸರ್. ಹಲೋ ಹಲೋ ಹೆಸರು? ಹಲೋ ನಮಸ್ತೆ, ಹೇಳಿ ಸರ್, ಕೇಳ್ತಾ ಇದ್ರೆ. ಸರ್ ನಮಸ್ತೆ. ಹೇಳಿ ಸರ್, ನಾವು ಕನಗಿರಿ ಕ್ಷೇತ್ರದಿಂದ ಹಾಂ ಇದು ನಮ್ಮ ಆರೋಗ್ಯ ಸಚಿವರು ಸಂಪರ್ಕಕ್ಕೆ ನಾವು ಇದು ಮಾಡಿದ್ವಿ ಸರ್. ಹಲೋ ಹಲೋ ಸರ್. ಹೇಳಿ ಸರ್, ಇದು ಕೊಪ್ಪಳ ಇದು ಜಿಲ್ಲಾ ಆಸ್ಪತ್ರೆ ಒಳಗೆ ಹ್ಞೂ ಇದು ನಾವು ಪಿಡ್ಸಿನ ಗುಳಿಗೆ ತಗೊಂತಿದ್ವಿ ಸರ್. ಲೆವೆಟ್ರಮ್ ಅಂತಂದು 500 mg. ಹ್ಞೂ ಅದೀಗ ನಾನು 3 ಸಲ ಆಯ್ತು ಸರ್ ಈ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಬರೋಕೆ. ಹಾಂ ಅದು ಪದೇ ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಈಗೆಲ್ಲ ನೆನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಎಲ್ಲ ಇದು ಮಾಡ್ತಾರೆ ಅಂತ ಕೊಡಕ್ಕೆ ಹೇಳ್ತಾರೆ, ಕೊಡ್ತಾರೆ ಸರ್. ಅದೇ ಸರಿ. ಇಲ್ಲ ಸರ್, ಯಾಕಂದ್ರೆ ಕಾಮಿ ನಾವು ಕಸ್ಟಮರ್ ಅದಲ್ಲ ಸರ್, ಇದು ಕಾಮಿ ಕೊಡ್ಬೇಕು ಗುಳಿಗೆ. ಅದು ಇಲ್ಲಾಂದ್ರೆ ಹೊರಗಡೆ ತಗೊಂಡ್ರೆ ನಾನು 15 ರೂಪಾಯಿ ಕೊಡ್ಬೇಕು ಸರ್ ಒಂದು ಗುಳಿಗೆ. ಆಯಿತು, ಕೊಡ್ತಾರೆ. ಹೇಳಿ, ಸಪ್ಲೈ ಮಾಡಕ್ಕೆ ಹೇಳಿದ್ದಾರೆ. ಅವ್ರು ಇಂಡೆಂಟ್ ಕೊಡಬೇಕು. ನೀವು ಇಂಡೆಂಟ್ ಅವ್ರು ಕೊಟ್ಟಿವಿ ಅಂತ ಹೇಳ್ತಾರೆ ಸರ್. ಇಂಡೆಂಟ್ ಖಾಲಿ ಆಗೋದ್ರೊಳಗೆ ಇಂಡೆಂಟ್ ಕೊಡ್ಬೇಕು. ನೋಡಿ ಇವರೇ, ಒಂದು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ತೀನಿ. ಫೋನಲ್ಲಿ ದಯವಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡಿ. ಅದೇನಾಗಿದೆ ತಗೊಂಡ್ ಬನ್ನಿ, ನೇರವಾಗಿ ನಿಮ್ಮ ಮುಂದೆ ಮಾತಾಡ್ತೀನಿ ಅವ್ರ ಮುಂದೆ. ಇಲ್ಲ ಸರ್, ಅವ್ರು ನಾನು ಹೋಗಿ ಕೇಳೇ ಬಂದೀನಿ ಸರ್. ಈಗ ನಿಮ್ಗೆ ಅವ್ರ ಮಾತ್ರ ವಿಶ್ವಾಸ, ನಮ್ಮ ಮಾತ್ರ ವಿಶ್ವಾಸ ಅಲ್ವಾ ನಿಮಗೆ? ನಮಗೆ ಮಾಹಿತಿ ಅವ್ರು ಹೇಳ್ತಾರೆ. ನಾವು ಲಿಂಕ್ ಕೊಟ್ಟಿದ್ರೆ ಲೆಟರ್ ಇಸ್ಕೊಳ್ಳಿ, ಯಾವತ್ತು ಕೊಟ್ಟಿದ್ದಾರೆ ಏನು ಸಬ್ಮಿಟ್ ಮಾಡಿ ಲೆಟರ್ ಇಸ್ಕೊಳ್ಳಿ. ಆಯ್ತಾ? ಲೆಟರ್ ಇಸ್ಕೊಂಡ್ಬಂದು ನಿಮ್ದು ಕವರಿಂಗ್ ಲೆಟರ್ ಕೊಟ್ಟು ಈ ಥರ ಕೊಟ್ಟಿದ್ರು, ನೀವು ಕೊಟ್ಟಿಲ್ಲ ಅಂತ ನಮ್ಗೊಂದು ಲೆಟರ್ ಹಾಕಿ ಸರ್. ಲೆಟರ್ ಎಲ್ಲ ಅದಾವೆ ನನ್ನ ಹತ್ರ, ಅದಾವೆ ಸರ್. ಈಗ ನಾ ಬರ್ಸಿಂದು ಅದು ಚೀಟಿ ಅದಾವೆ, ಎಲ್ಲ ಅದಾವೆ ಸರ್. ಈಗ ನೀವು ಬರ್ಕೊಂಡಿದ್ದಲ್ಲ ಇವರೇ, ಅಲ್ಲಿ ಇಲ್ಲ ಅಂತ ಬರ್ಕೊಟ್ಟಿದ್ರು ಅವ್ರು ನಿಮಗೆ? ಇಲ್ಲ ಅಂತ ಬರ್ಕೊಟ್ಟಿಲ್ಲ ಸರ್ ಅವರು. ಮತ್ತೆ ಅದು ಅವ್ರು ಕೇಳಿದ್ರೆ ಆರ್ಕೆ ಉತ್ತರ ಕೊಡ್ತಾರೆ ಸರ್. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ತಾರೆ. ಯಾರನ್ನ ಕೇಳಬೇಕು ಸರ್ ನಾವು? ಒಂದು ನಿಮಿಷ ನೀವು ಹೇಳಿ ಕರೆಕ್ಟ್, ನಾ ಇಲ್ಲ ಅಂತ ಹೇಳ್ತಿಲ್ಲ. ಈಗ ನಾವು ಫೋನ್ ಮಾಡಿ ಹೇಳಿದಾಗ ಸರ್ ನಾವೆಲ್ಲ ಅಟೆಂಡ್ ಮಾಡಿದ್ದೀವಿ ಅಂತಂತಾರೆ ಸರ್. ಈಗ ನಾವು ಜನಸಾಮಾನ್ಯರು ಯಾರು ಕೇಳ್ಬೇಕು ಸರ್? ನಮಗೆ ಸಾಮಾನ್ಯ ಅಂದ್ರೆ ಏನಿಲ್ಲ, ನಿಮ್ಗೇನು ಹೇಳ್ತಾರೆ ಸರ್? ನಿಮ್ಗೆ ಏನಾರ ಒಂದು ಆರ್ಕೆ ಉತ್ತರ ಕೊಡ್ತಾರೆ ಸರ್ ಅವರು. ಅದಕ್ಕೆ ಹೇಳ್ತಾರೆ ನಾನು. ನಮಗೆ ನೀವು ಪ್ರಾಪರ್ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಕರೆಸಿ ಬೈತೀವಿ. ಪ್ರಾಪರ್ ಡಾಕ್ಯುಮೆಂಟ್ ನಾನು ಏನು ಕೊಡ್ಬೇಕು ಸರ್? ಈಗ ಅವ್ರ ಹತ್ರ ಕೇಳಂತಾರ, ಅವ್ರು ಕೇಳಿದ್ರೆ ಇನ್ನೊಬ್ಬರ ಹತ್ರ ಕೇಳಂತಾರ. ಆಯ್ತು, ಬನ್ನಿ ಒಂದ್ಸಲ ಬನ್ನಿ ನೀವು. ಇಲ್ಲಿ ಆಫೀಸಿಗೆ ಬನ್ನಿ, ನಿಮ್ಮ ಮುಂದೆ ಮಾತಾಡ್ತೀನಿ. ನನ್ನ ಹೆಸರು ನರಸಪ್ಪ ಅಂತ ಸರ್. ನಾವು ಕನಗಿರಿ ತಾಲೂಕಿನ ಬಚ್ಚಾಳ ಗ್ರಾಮದವರು. ನನ್ನ ಮಗ್ಗ 8 ವರ್ಷದಿಂದ ಪಿಟ್ಸ್ ಬರೋಕತ್ತಿದ್ದೆ. ಟ್ಯಾಬ್ಲೆಟ್ಸ್ ಕಂಟಿನ್ಯೂ ತಗೊಳಕತ್ತಿದ್ದೆ, ಡೈಲಿ 2 ಗುಳಿಗೆ. ಆಮೇಲೆ ಈಗ ಯಾವ ಲೆವೆಟ್ರಮ್ 500 mg ಕೊಡಕತ್ತಾರ. ಈಗ ನಾನು 3ನೇ ಸಲ ಸರ್ ಇಲ್ಲಿ ಬರೋದು. ಕೊಪ್ಪಳ ಇದು ನಮ್ಮೂರ್ಲಿಂದ ಇಲ್ಲಿ ಬರ್ಬೇಕಾದ್ರೆ 70 ಕಿಲೋಮೀಟ್ರ್ ಆಗುತ್ತೆ. 140 ಕಿಲೋಮೀಟ್ರ್. ನನಗೆ ಪೆಟ್ರೋಲ್ ಯಾವಾಗ ಬಂದ್ರೂ ಇಲ್ಲ ಅಂತ ಹೇಳ್ತಾರೆ. ಗುಳಿಗೆ ಖಾಲಿ ಆಗ್ಯಾವ. ನಾಳೆ ಬಂದ್ರೆ ನಾಡ್ದು ಬಾ, ಇನ್ನೊಂದು ದಿನ ಬಾ, ಅದನ್ನ ಹೇಳ್ತಾರೆ. ಆಮೇಲೆ ನಾವು ಇಲ್ಲೆಲ್ಲ ನಮ್ಮ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ್ವಿ. ಅವ್ರು ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತನಪ್ಪ, ಆಮೇಲೆ ಮಾತಾಡ್ತಂತಂದ್ರು. ಲೋಕಲ್ MLA ಅವರಿಗೆ ರಾಘವೇಂದ್ರ ವಿಟ್ನಾಳ್ ಸರ್ಗೇನು ಮಾತಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.